ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಯಲ್ ಒನ್ ನ್ಯೂಸ್, ಸತ್ಯ ದರ್ಶನದ ಸುದ್ದಿವಾಹಿನಿ. ಹೊಸದುರ್ಗ ತಾಲೂಕಿನ ಶ್ರೀರಾಮಪುರ ಕೃಷಿ ಉತ್ಪನ್ನ ಉಪಮಾರುಕಟ್ಟೆ ಆವರಣದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ ರಾಗಿ ಖರೀದಿ ಪ್ರಕ್ರಿಯೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಗಿ ಖರೀದಿ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿರಬೇಕು. ಕಳೆದ ವರ್ಷ ಕೆಲವು ದೂರುಗಳು ಬಂದ ಹಿನ್ನೆಲೆ ಈ ಬಾರಿ ಯಾವುದೇ ಗೊಂದಲ ಉಂಟಾಗದಂತೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು. ಆನ್ಲೈನ್ ದಾಖಲಾತಿ ಪ್ರಕ್ರಿಯೆಯಲ್ಲಿ ತಪ್ಪುಗಳು ನಡೆಯದಂತೆ ಜಾಗೃತಿ ವಹಿಸಬೇಕು. ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎಂದು ಸ್ಪಷ್ಟ ಸೂಚನೆ ನೀಡಿದರು. ಹೊಸದುರ್ಗದಲ್ಲಿ 2 ಹಾಗೂ ಶ್ರೀರಾಂಪುರದಲ್ಲಿ 1 ರಾಗಿ ಖರೀದಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ. 2023 ಹಾಗೂ 24ರಲ್ಲಿ ಉಂಟಾದ ಸಮಸ್ಯೆಯಿಂದ ಇನ್ನು 50ಕ್ಕೂ ಹೆಚ್ಚು ರೈತರಿಗೆ ಹಣ ಬಾಕಿ ಉಳಿದಿದ್ದು ಶೀಘ್ರದಲ್ಲಿ ಪಾವತಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ ಬಾರಿ ರಾಗಿ ಖರೀದಿಗೆ 2432 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನೊಂದು ಪ್ರಮುಖ ಘೋಷಣೆ ಎಂದರೆ ರೈತರ ಬೇಡಿಕೆಯಂತೆ ಹೊಸದುರ್ಗದಲ್ಲಿ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೋಲ್ಡ್ ಸ್ಟೋರೇಜ್ ಘಟಕ ಸ್ಥಾಪನೆಗೆ ಅನುಮೋದನೆ ದೊರೆತಿದೆ. ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಭೂಮಿ ಪೂಜೆ ನೆರವೇರಿಸಲಾಗುವುದು. ಇದೇ ವೇಳೆ ಶ್ರೀರಾಂಪುರದ ಸಿರಿಧಾನ್ಯ ಸಂಸ್ಕರಣಾ ಘಟಕದಲ್ಲಿ ಸಾವೆ ಖರೀದಿ ಕೇಂದ್ರವನ್ನು ಕೂಡ ಉದ್ಘಾಟಿಸಲಾಯಿತು. 1215 ರೈತರು ನೋಂದಣಿ ಮಾಡಿಕೊಂಡಿದ್ದು 33,128 ಕ್ವಿಂಟಲ್ ಸಾವೆ ಖರೀದಿ ಗುರಿ ನಿಗದಿಪಡಿಸಲಾಗಿದೆ. ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆ ಪರಿಣಾಮ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ಗೆ 4,700 ರೂಪಾಯಿಯವರೆಗೆ ಬೆಲೆ ಏರಿಕೆಯಾಗಿದೆ. ಸಿರಿಧಾನ್ಯಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆ ರೈತರು ಆತಂಕವಿಲ್ಲದೆ ಖರೀದಿ ಕೇಂದ್ರಗಳಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಬಹುದು ಎಂದು ಶಾಸಕ ಬಿಜಿ ಗೋವಿಂದಪ್ಪ ಹೇಳಿದರು. 23-24 ನಡೆದ ಸಣ್ಣ ಘಟನೆ ರೈತರಿಗೆ ಬಹಳ ತೊಂದರೆ ಆಗಿದೆ. ಹಣ ಇನ್ನೂ ಕೂಡ 50-50 ಹಣ ಕೊಡಬೇಕು. ನಮ್ಮ ನಿಗಮದಲ್ಲಿ ಹಣ ಇಲ್ಲ. ಇಲ್ಲಿ ಕೆಲವರು ಮಾತಾಡ್ತಾರೆ, ವಿರೋಧ ಪಕ್ಷದ ಜನ ಆಹಾರ ನಿಗಮದ ಅಧ್ಯಕ್ಷ ಬೇಕಾದಷ್ಟು ದುಡ್ಡು ಬಂದು ಶಾಸಕರಿಗೆ ಹೊಡ್ಕೊಂಡ್ ಬರ್ತಾರೆ ಮಾತಾಡ್ತಾರೆ. ನನಗೆ ಸಂಬಳ ಕೊಡೋದು ದುಡ್ಡಿಲ್ಲ. ಅಂದ್ರೆ ನನಗೆ ಸಂಬಳ ಕೊಡೋದು ದುಡ್ಡಿಲ್ಲ. ಇಂಥ ಸಂದರ್ಭದಲ್ಲಿ ಆಹಾರ ನಿಗಮದ ಜವಾಬ್ದಾರಿ ತೆಗೆದುಕೊಂಡಾಗ ಏನಿಲ್ಲಿ ಬಹಳಷ್ಟು ಜನರಿಗೆ ತೊಂದರೆ ಆಗಿತ್ತು. ರಾಗಿ ಮಾರಾಟ ಮಾಡಿದ ಚೀಟಿ ಕೊಟ್ಟಿರಲಿಲ್ಲ, ಬಹಳಷ್ಟು ಸಮಸ್ಯೆ ಆಗಿತ್ತು. ಹೇಳಿಕೆ ಪುಣ್ಯಕ್ಕೆ ನಾನೇ ಅಧ್ಯಕ್ಷ ಬಂದೆ. ನಾವೇ ನಮ್ಮ ಮುಖ್ಯಮಂತ್ರಿಗಳ ಪ್ರಯೋಗವಾಗಿ ನಿಗಮ ಕೊಡಲಿದ್ದು ಕೇಳಿರಲಿಲ್ಲ. ನಿಗಮ ಕೊಟ್ಟು ಆಹಾರ ನಿಗಮ ಕೊಡಲಿದ್ದು ಕೇಳಿರಲಿಲ್ಲ. ಒಂದು ಪತ್ರಿಕೆನಲ್ಲಿ ಬಂತು ಆಹಾರ ನಿಗಮ ಅಧ್ಯಕ್ಷರು ನೋಡ್ಕೊಂಡೆ. ಯಾವತ್ತೂ ಯಾವ ಸರ್ಕಾರ ಕೂಡ ಗಾಡಿ ಬೇಡಿ ತಗೊಳ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿಲ್ಲ. ಕೊಟ್ಟರೆ ಮಾರ್ಕೆ ಕೊಡಲಿಲ್ಲ. ಈಗಲೂ ಹೋದ ತಿಂಗಳು ಫೆಬ್ರವರಿ ತಿಂಗಳು ಈ ನಿಗಮದ ದಿನಾಂಕ ಸರಿಯಾಗಿತ್ತು. ಅವ್ರು ಹೇಳಿ ಕಾಲು ಬೇಗ ತಗೊಂಡ್ರೆ ನಾವು ಹೋಗ್ತೀವಿ ಅಂತ ಹೇಳಿ ಸರ್ಕಾರ ನಿಗದಿಪಡಿಸಿದ ದಿನಾಂಕ ನಾವು ರೆಡಿ ಆಗ್ಬೇಕು. ನಮ್ಮ ನಿಗಮದ MD GM ಅವ್ರು ಹೇಳಿದ್ರು, ಮುಗಿದ್ಕೊಂಡು ನಮ್ಮದು ಬೇಗ ತಗೊಂಡ್ರೆ. ಆ ರೀತಿ ಯಾವತ್ತು ಶಿಸ್ತಿರ್ಬೇಕು. ಪ್ರಜೆಗಳ ಅಧಿಕಾರದಲ್ಲೂ ಶಿಸ್ತಿದ್ರೆ ಶಿಸ್ತು ನಮಗೆ ಕಾಪಾಡ್ಕೊಂಬರುತ್ತೆ. ಆ ಶಿಸ್ತು ಇಟ್ಕೊಂಬಂದ್ರೆ 4 ಸರಿ MLA ಮಾಡಿದ್ದೀರ. ಶಿಸ್ತು ತಪ್ಪಿದ್ರೆ 1 ಸೆಕೆಂಡ್ ಮುಗಿಸಿ ಮಾಡಿ ಕಳಿಸ್ತೀವಿ. ಈ ತಾಲೂಕಿನಲ್ಲಿ ಜನ ನಿಜಕ್ಕಂತೂ ಸೋಲಿಸಿರೋ ತಾಲೂಕಿರು ಭಾಳ ಎಚ್ಚರ ವಹಿಸಿ ಅಧಿಕಾರ ಮಾಡಿದ್ರೆ ಉಳ್ಕೊಂತೇವೆ, ಎಚ್ಚರ ತಪ್ಪಿ ಮಾಡಿ ಕಳಿಸ್ತೀವಿ. ಅಂತ ಮಗೆಲ್ಲ ಕಂಡಾಗ ಎಚ್ಚರ ವಹಿಸಿ ಅಧಿಕಾರ ಮಾಡ್ತೀವಿ. ನಮ್ಮ ನಿಗಮದ MD ಅವರಿಗೆ GM ಅವರಿಗೆ ಎಲ್ಲರೂ ಹೇಳಿ ಯಾರ್ಯಾರು ಹಣ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಭಾರಿ 25% ಜನ ಹೋಗ್ಕೊಂಡಿದ್ದಾರೆ. ಅವ್ರಿಗೂ ಕೊಡಕ್ಕೆ ಹೇಳಿದ್ರೆ ನಮ್ಗೆ ಕೊಡ್ತೀನಿ GM ಹೇಳಿದ್ದಾರೆ, ಕೊಡಿಸ್ತೀನಿ. ಅವ್ರಿಗೂ ಕೂಡ ಸ್ವಲ್ಪ ದಿವಸ ವೆಯ್ಟ್ ಮಾಡಬೇಕು. ಪ್ರತಿನಿತ್ಯ ದುಡ್ಡು ಕೊಟ್ಟಿಲ್ಲ ಆದ್ರೆ ಸರಿ ಮೋಸ ಆಗಿದೆ ರೈತರಿಗೆ. ಯಾರ ಕಡೆಯಿಂದ ಅಂತ ಹೇಗಾತ ಏನಂತ ಗೊತ್ತಿಲ್ಲ. ಒಟ್ಟು ಸಮಸ್ಯೆ ಆಗಿದೆ. ಅವ ಸಮಸ್ಯೆ ಆಗದ ನೋಡ್ಕೊಳ್ಳಿ ಅಂತೇಳಿ ಈ ಬಾರಿ ನಮ್ಮ ಆಹಾರ ನಿಗಮದ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದೀವಿ. ಆ ಸೂಚನೆ ಪ್ರಕಾರ ಎಲ್ಲ ಅಧಿಕಾರಿಗಳು ಕೂಡ ಎಚ್ಚರ ವಹಿಸಿ ಒಂದು ನೇಮಿತವಾದ
ವ್ಯವಸ್ಥೆಯಲ್ಲಿ ಈ ರಾಗಿ ಖರೀದಿಯನ್ನು ಪ್ರಾರಂಭ ಮಾಡ್ತಾರೆ. ಈ ಸರಿ ಯಾವುದೇ ಕಾರಣಕ್ಕೂ ಏನು ಅಹಿತಕರ ಕಥೆಯಿಂದ ನಡೀತೋದು ಅಂತೇಳಿ ನಾವೆಲ್ಲ ಮಂದಿಯವ್ರಿಗೆ ಜಿ ಎಫ್ ಅವ್ರಿಗೆಲ್ಲ ಹೇಳಿದ್ದೀವಿ. ಅವ್ರು ಕೂಡ ಡೈರೆಕ್ಷನ್ಸ್ ಕೊಟ್ಟರೆ ಬಹುಶಃ ಎಲ್ಲ ಕಡೆಗೂ ಕಳೆದ 20 ಸಾವಿರ ನಮ್ಮ ಲೇಟ್ ಆಗಿದೆ. ಬಹುಶಃ ಇಲ್ಲಿಗೆ ರಾಗಿ ಖರೀದಿಗೆ ಕಾಯ್ತಂತ ನೋಡ್ಬೋದು. ಬಹಳಷ್ಟು ಜನ ಬಂದು ಬದಲಾವಣೆ ಮಾಡಿಸ್ಕೊಂಡ್ರು. ನಮ್ಮ ಕೈಲಿ ಆಗಲ್ಲ, ನಮ್ಮ ಕೈಲಿ ಆಗಲ್ಲ, ನಮ್ಮ ಕೈಲಾಗಲ್ಲ ರಾಗಿ ಖರೀದಿಗೆ ಮಾಡ್ಕೊಂಡ್ರೆ ಒಂದಲ್ಲ ಪಾಪ ಯಾಕ ಏನು ತೊಂದರೆ ಅಂತ ನಾನೇ ಚೇಂಜ್ ಮಾಡಿಸಿದೆ. ಅಧಿಕಾರಿಗಳ ಸಮಸ್ಯೆಯಿಂದ ಲೇಟ್ ಆಯ್ತು. ಮತ್ತೆ ಚೀರು ಸಮಸ್ಯೆ ಇತ್ತು. ಎಲ್ಲವೂ ಕೂಡ ನೀಗಿರೋದು. ಈಗ ಚೀರನ್ನು ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, ಅವ್ರ ಟ್ರಾನ್ಸ್ಪೋರ್ಟಿಂಗ್ ಬಂದಿದ್ದಾರೆ. ಎಲ್ಲರೂ ಸೇರ್ಕೊಂಡು ರಾಗಿಯನ್ನು ಉತ್ತಮವಾದ ರೀತಿಯಲ್ಲಿ ಮಾಡಿ ಇವತ್ತು ಈ ಪ್ರಕ್ರಿಯೆಯನ್ನು ಮುಗಿಸಲಿಕ್ಕೆ ಅವಕಾಶ ಆಗ್ತದೆ. ಕಳೆದ ಬಾರಿ ಯಾರೂ ದುಡ್ಡು ನಿಂತಿಲ್ಲ, ಅದರಿಂದಲೂ ನಿಂತಿಲ್ಲ. ಈ ಬಾರಿಯೂ ಕೂಡ ನಿಲ್ಲೋದಿಲ್ಲ. 3,000 ಕೋಟಿ ಹಣ ಕೊಡ್ತೀವಿ ಅಂತೇಳಿ ಜಿ ಎಂ ಅವರು ಮಾತಾಡಿದ್ರು. ಪ್ರತಿ ತಿಂಗಳು ನಾವು ದುಡ್ಡು ಹಾಕ್ಕೊಂತ ಹೋಗ್ತೀವಿ. ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ಈಗ ರಾಗಿ ಖರೀದಿ ಕೇಂದ್ರಕ್ಕೆ 327 ಕೋಟಿ ಪ್ರಾರಂಭ ಮಾಡಿದರೆ ಈ ತಿಂಗಳು ನಿಗದಿ ಆಗಿರ್ತಕ್ಕಂಥ 327 ಕೋಟಿ ನಿಮ್ಮ ಅಕೌಂಟಿಗೆ ದುಡ್ಡು ಬಂದ್ಬಿಡ್ತದೆ. ರಾಗಿ ಖರೀದಿ ಕೇಂದ್ರದಲ್ಲಿ ಪ್ರಾರಂಭ ಎಲ್ಲ ಕಡೆ ಆಗ್ತಕ್ಕಂಥ ಕೆಲಸ ಆಗ್ತದೆ. ಮಾರ್ಚ್ ತಿಂಗಳಿಗೆ 1,055 ಕೋಟಿ, ಏಪ್ರಿಲ್ ತಿಂಗಳಲ್ಲಿ 1,055 ಕೋಟಿ ಕೊಟ್ಟು 2,638 ಕೋಟಿ ಹಣ ರಾಗಿ ಖರೀದಿ ಕೇಂದ್ರಕ್ಕೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಸಮರ್ಥಿದೆ. ರಾಜ್ಯ ಸರ್ಕಾರ ಅದಕ್ಕೆ ಹೊಂದಿಸ್ತಕ್ಕಂಥ ಅಮೌಂಟ್ ಕೊಟ್ಟಿದೆ. ಎರಡು ಸರ್ಕಾರಗಳ ಜಂಟಿ ಕಾರ್ಯಕ್ರಮವಾಗಿ ಈ ಕಾರ್ಯಕ್ರಮ ನಡೆಸತಕ್ಕಂಥ ಅಧಿಕಾರಿಗಳು ಬಹಳ ಉತ್ಸುಕತೆಯಿಂದ ಪ್ರಾರಂಭ ಮಾಡಿದ್ದಾರೆ. ಸಚಿವರು ಜೈಲಿಗೆ ಹೋಗ್ಬೇಕಂತ ಸಂದರ್ಭದಲ್ಲೂ ಕೂಡ ದೂರವಾಣಿ ಮೂಲಕ ತಿಳಿಸಿ ಇದಾಗಲೇಬೇಕು. ಸಾವಿರ ಕೇಂದ್ರಕ್ಕೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಡ್ಜಸ್ಟ್ಮೆಂಟ್ ಬೇಕೇ ಬೇಕು ಅಂತ ಹೇಳಿದಾಗ ಈ ಖರೀದಿ ಕೇಂದ್ರವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಬಹುಶಃ ಪ್ರಥಮ ಬಾರಿಗೆ ಒಂದು ಕೇಂದ್ರ ಪ್ರಾರಂಭ ಆಗ್ತಾ ಇದೆ. ಇದ್ರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ತಯಾರಾಗಬೇಕು. ಬಹುಶಃ ಬಹಳಷ್ಟು ಜನ ಈ ಸಾವೇ ಖರೀದಿ ಕೇಂದ್ರ ತಡವಾಗಿದೆ ಅಂತೇಳಿ ಒಂದು 200-300 ರೂಪಾಯಿ ಕಡಿಮೆ ರೇಟ್ಗೆ ಆಗಲೇ ಖರೀದಿದಾರಿ ಕೊಟ್ಬಿಟ್ಟಿದ್ದಾರೆ. ಆದಷ್ಟು ಮುಂದಿನ ಬಾರಿಯಿಂದ ರೈತರು ಪ್ರಾರಂಭ ಖಂಡಿತವಾಗ್ಲೂ ಕೂಡ ಸಪೋರ್ಟಿಂಗ್ ಪ್ರೈಸ್ನಲ್ಲಿ ಸಾವಯವ ಖರೀದಿ ಕೇಂದ್ರ ಇರ್ತದೆ, ರಾಗಿ ಖರೀದಿ ಕೇಂದ್ರ ಕೂಡ ಇರ್ತದೆ. ಯಾರು ಕೂಡ ಮಾರುಕಟ್ಟೆನಲ್ಲಿ ಮಾರ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತೇಳಿ ರೈತರೆಲ್ಲ ಕೇಳ್ಕೊಳ್ತೇವೆ. ನಮ್ಮ ಕೃಷಿ ಇಲಾಖೆಯವರು ಯಾವತ್ತೂ ಕೂಡ ಪ್ರೋತ್ಸಾಹದಾಯಕವಾಗಿ ರಾಗಿ ಬೆಳೆ, ಸಾವಯವ ಬೆಳೆ, ನವಣೆ ಬೆಳೆ ಎಲ್ಲವಕ್ಕೂ ಕೂಡ ಅತ್ಯಂತ ನಿಗಾವಹಿಸಿ ಪ್ರತಿ ರೈತರಿಗೂ ಕೂಡ ಯಾವ ಸಕಾಲದಲ್ಲಿ ಏನೇ ಮಾಡ್ಕೊತಕ್ಕಂಥ ವಿಚಾರಗಳನ್ನು ತಿಳಿಸ್ತಾನೆ ಇರ್ತಾರೆ. ರಾಗಿ ಬಿತ್ತನೆ ಸಮಯದಲ್ಲಿ ರಾಗಿ ಬಿತ್ತನೆ ಕೂಡ ಪ್ರತ್ಯೇಕ ರೈತರಿಗೂ ಮುಗಿಸ್ಲಿಕ್ಕೆ ಪ್ರತಿ ವರ್ಷವೂ ಕೂಡ ಉಚಿತವಾಗಿ ರಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಸಮೀಕ್ಷೆಗೆ ಎಲ್ಲ ರೈತರಿಗೂ ಮುಂದೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಎಲ್ಲ ಕಡೆ ರಾಗಿ ಬೀಜ ಕೊಡ್ತಕ್ಕಂಥ ಕೆಲಸ ಸರ್ಕಾರದಲ್ಲಿ ಏನೇನು ಅವಕಾಶಗಳನ್ನು ಕೊಟ್ಟಿದೆ ಅವೆಲ್ಲವೂ ಕೂಡ ರೈತರು ಮುಗಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡಿದ್ದೀವಿ. ನಮ್ಮ ಕೃಷಿ ಸಮಾಜದ ಅಧ್ಯಕ್ಷ ಆದಷ್ಟು ಕಟಾವು ಮಾಡಲಿಕ್ಕೆ ಎಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ. ಈ ವೇಳೆ ಆಹಾರ ನಿಗಮದ ಜನರಲ್ ಮ್ಯಾನೇಜರ್ ಮಂಜುನಾಥ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಮಂಜುನಾಥ್, ಕೃಷಕ ಸಮಾಜದ ಅಧ್ಯಕ್ಷರಾಗಿ ಶಿವಮೂರ್ತಿ, ಆಹಾರ ಇಲಾಖೆಯ ಜಂಟಿ ನಿರ್ದೇಶಕ ಸಿದ್ದರಾಮ್ ಮಾನೆ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಸಿಎಸ್ ಈಶಾ, ಪಿಎಸ್ಎಂಎಸ್ ಉಪಾಧ್ಯಕ್ಷ ಎಸ್ಸಿ ರಮೇಶ್, ತಾಲೂಕು ಪಂಚಾಯಿತಿ ಕೆಡಿಪಿ ಅಧ್ಯಕ್ಷ ಲೋಕೇಶಪ್ಪ, ದುರ್ಗದ ಸಿರಿ ರೈತ ಉತ್ಪಾದಕರ ಕಂಪನಿಯ ಸಿಇಒ ಗಿರೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೆಳಿಗ್ಗೆ ಪ್ರೋತ್ಸಾಹ ಕೊಯ್ಲು ಹಾರ್ವೆಸ್ಟ್ ಮಿಷನ್ ಕೂಡ ಕೊಡಿಸಬೇಕು ಅಂತ ಮಾತಾಡಿದ್ದೆ. ಈಗ 1-2 ಶಾಂಕ್ಷನ್ ಆಗಿದ್ದಾವೆ. ಶಾಸಕರಲ್ಲಿ ಹೇಳ್ತೀನಿ, ಅಧಿಕಾರಿಗಳಿಗೆ ಹೇಳ್ತೀನಿ, ದಯಮಾಡಿ ಹಾರ್ವೆಸ್ಟ್ ಮಿಷನ್ ಕೊಡಿಸಿದ್ರೆ ರಾಗಿ ಮತ್ತು ಸಾವೆ ಕಟಾವು ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹೊರಗಡೆ ಎಲ್ಲಿಂದಲೂ ಬರ್ತಾರೆ, ಅವರು ದುಪ್ಪಟ್ಟು ದರ ಕೊಡ್ಬೇಕು ರೈತರು. ಹಾಗಾಗಿ ಆ ಹಾರ್ವೆಸ್ಟ್ ಮಿಷನ್ ಹೋಬಳಿಗೆ ಒಂದರ ಕೊಡ್ರಿ ಅಂತ ಹೇಳಿದ್ರೆ, ತಾಲೂಕಿಗೆ ಪಂಚಾಯತಿಗೆ ಒಂದು ಕೊಟ್ಟರೆ ತುಂಬಾ ಸಂತೋಷ. ದಯಮಾಡಿ ಎಲ್ಲರೂ ಕೂಡ ಗಮನ ಹರಿಸಿ, ಅಧಿಕಾರಿಗಳು ಮತ್ತು ಶಾಸಕರು ಮತ್ತು ಕೃಷಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ರೆ ಅವ್ರು ಕೂಡ ಗಮನ ತರ್ತೀರಿ. ಪ್ರತಿಯೊಂದು ಹೋಬಳಿ ಮಿತಿಗೆ ಪಂಚಾಯತ್ ಒಂದು ಕೊಟ್ರೆ ತನ್ನ ಹೊಲದಲ್ಲಿರ್ತಕ್ಕಂಥ ಹಾರ್ವೆಸ್ಟ್ ಮಿಷನ್ ನಲ್ಲಿ ಮಿಷನ್ ಬೈಕಂತಾರೆ ಸಾವೆ ಮತ್ತು ರಾಗಿನ
ತುಂಬಾ ಈಸಿ ಆಗುತ್ತೆ, ಬೆಳೆನೂ ಬೆಳೀತಾರೆ ಹೆಚ್ಚಾಗಿ. ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತೀನಿ. ಆಮೇಲೆ ಅದ್ರ ಜೊತೆಗೆ ರಾಗಿ ಖರೀದಿಕ್ಕೆ ಅಂತ ಸ್ವಲ್ಪ ಗೊಂದಲಗಳು ಉತ್ಪತ್ತಿ ಆಗ್ತದೆ. ಪ್ರತಿ ವರ್ಷ ಕೂಡ ಹೋದ ವರ್ಷ ನಾವು ಭೇಟಿ ಕೊಟ್ಟಿದ್ದೀವಿ, ತೂಕದಲ್ಲಿ ಮೋಸ ಆಯ್ತು ಅಂತ ಹೇಳೋದು. ಆಮೇಲೆ ರೈತರಿಗೆ ಯಾವ ತರ ದಿವಸ ಯಾರೋ ತರೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ರೈತರಿಗೆ ಹೇಳೋದಿಷ್ಟೇ, ಯಾರು ಕೂಡ ಎದರದಂಗೆ ಧೈರ್ಯವಾಗಿ ಈಗ ಅಧಿಕಾರಿಗಳು ಸರಿ ಮಾಡೋದು ಮಾತ್ರ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಏನ್ ಟೋಕನ್ ಕೊಡ್ತೀವಿ ನೀವು ಆ ದಿವಸ ಅವರೇ ಮಾತ್ರ ಬರ್ಬೇಕಷ್ಟೇ. ಬೇರೆ ಬರೋದು, ನಡುತ್ತಾ ಬರೋದು, ಅವ್ರಿಗೆ ತೊಂದರೆ ಕೊಡೋದು, ಅವ್ರು ಬಿಡೋದು, ಬಾಗಲಾಕ್ಸೋದು, ಜಗಳ ಯಾವಾಗಂದ್ರೆ ಪ್ರತಿನಿತ್ಯ ಎಷ್ಟು ಜನಕ್ಕೆ ಟೋಕನ್ ಕೊಡ್ತೀರಾ ಅಷ್ಟು ಜನ ಮಾತ್ರ ತೂಕ ಮಾಡ್ಬೇಕು ಸರ್. ಈಗ ಅಧಿಕಾರಿಗಳಿಗೆ ಹೇಳ್ತೀನಿ ಸರ್, ಜೈಲಿ ಯಾಕೆ ಏನಾಗುತ್ತೆ ಹೇಳ್ತೀನಿ ಫಸ್ಟ್. ಈಗ ಜೈಲಿ ಅಂತ ಹೇಳಿದ್ವಿ. ಈಗ ಆಕ್ಚುಲಿ ಅಕ್ಕಪಕ್ಕ ತಾಲೂಕು ನಾನು ಕೇಳಿದ್ದೀನಿ, ಕಿತ್ತೂರು ಮತ್ತು ಅರಸೀಕೆರೆ ಜೈಲಿ ಆಗಿಲ್ಲ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಆರೋಗ್ಯ ಮಣ್ಣಿಲ್ಲ, ಬೇಕಾದ್ರೆ ಚೆಕ್ ಮಾಡಿ. ಅಧಿಕಾರಿ ಇಂಟರ್ನೆಟ್ ಇಬ್ಬರು ಚೆಕ್ ಬಂದಾಗ ಗೊತ್ತಿರ್ಬೋದು, ಒಡನೆ ಸಿಕ್ಬಿಡುತ್ತೆ ಮಣ್ಣು ಎಷ್ಟೈತೆ ಅಂತ. ನನಗೆ ಹೇಳ್ಬೇಕಂತ ವಿಚಾರ ಅಲ್ಲ. ನಾನು ಕೂಡ ರೈತ ಮಗ, ಅದು ವ್ಯಾಪಾರಸ್ಥ, ಅದು ಉದ್ಯಮಿ ಕೂಡ, ನನಗೆ ಗೊತ್ತು. ಏನೋ ತೊಂದರೆ ಆಗಲಿ ಅಂದ್ರೆ ನಾನು ಒಂದು ಎಂಟ್ರಿ ಆಗ್ತೀನಿ, ಒಂದು ಮೂರು ಸೆಕ್ಯೂರಿಟಿ ಕೇಳಿದ್ರೆ ಚಿನ್ನ ಬಿಟ್ಟ ಬೇಡ, ಬಿಟ್ಟಿ ಮಾಡಿ ಬೇಡ ಅಂತ ಹೇಳೋದನ್ನ ಫಸ್ಟ್ ಚೆಕ್ ಮಾಡ್ಕೊಂಡ್ರೆ ವೇರಿ ತೂಕ ಮಾಡೋದು ಫಸ್ಟ್. ನಾನು ನಿಮ್ಗೆ ಏನಾಗುತ್ತೆ ಹೇಳ್ಕೊಡ್ತೀನಿ. ವೇರಿ ತೂಕ ಮಾಡಿದ್ರೆ ಏನಾಗುತ್ತೆ, ಚಿನ್ನ ತೂಕ ಮಾಡ್ದಂಗೆ. ಚಿನ್ನ ತೂಕ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಚೆಲ್ತಾರೆ, ಅಲ್ಲೇ ರೈತ ತೊಂದರೆ ಕೊಡ್ತಾರೆ, ತಪ್ಪು ಲೇಟ್ ಆಗುತ್ತೆ. ನಿಮ್ಗೆ ಹೆಂಗ್ ಮೋಸ ಆಗುತ್ತೆ ಅಂದ್ರೆ ನಿಮ್ಗೆ ನೋಡ್ರಿ ವೇರ್ ಕಳಿಸಿ ಕರೆಕ್ಟ್ ತೂಕ ಮಾಡ್ಕೊಂಡ್ರೆ ಮತ್ತೆ ವಾಪಸ್ ಕರೆಕ್ಟ್ ತೂಕ ಮಾಡ್ಸೋದು ಇದು ಬರಬೇಕು. ನೀವು ಹೆಂಗಾರ ಬುಕ್ ಮಾಡ್ಕೊಳ್ಳಿ, ಕೇಳಾಗುತ್ತೆ ಉತ್ತರ ಕೊಡ್ರಿ. ಒಂದು ಯೋಗ್ಯ ಬೆಳೆ, ಒಂದು ಬೆಲೆ ಸಿಕ್ಕಾಗ ಮಾತ್ರ ಆ ಬೆಳೆಗಳಿಗೆ ಒಂದು ಕಿಮ್ಮತ್ ಬರ್ತದ. ರೈತ ಹುರುಪಿನಿಂದ ಬೆಳೀತಾನೆ. ನೋಡಿ, ಇವತ್ತು ನಾವು ನಿಯಮಿತ 5,000 ರೂಪಾಯಿಗಳನ್ನ ರಾಗಿ ಇರುತ್ತೆ, ನವಣೆ ಮತ್ತು ಸಾಮೆಗೂ ಕೊಡ್ತಾ ಇದ್ದೀವಿ. ಸಿರಿಧಾನ್ಯಗಳ ನಾಡಾಗಿರುವಂತ ಈ ಹೊಸದುರ್ಗದವರು ನೀವು ಅಡಿಕೆಯನ್ನ ಬೆಳೀತಾ ಇದ್ದೀರಿ, ಬ್ಯಾಡಾಗಲಿ ನಾಡಾಗು. ಅದ್ರ ಜೊತೆಗೆ ಈ ಮೂರು ನಶಿಸಿ ಹೋಗ್ಬಿಡ್ತಾವ. ನೀವೇನಾದ್ರೂ ಬೆಳಿಲಿಲ್ಲ ಅಂತಂದ್ರೆ ರಾಗಿ, ನವಣೆ, ಸಾವಿ ಮೂರು ಸಾಯವ ಗೊತ್ತು. ಒಂದಿಬ್ರು ಬೆಳಗಾವ್ ಹೋಗಿದ್ರೆ ಈ ಕರಿಬೇಕಾಯಿ ಹಾಕಿದ್ರು, ಅವ್ರು ಬಂದು ಸಾಯವ ನೇರವಾಗಿ ಹೇಳಿದ್ರು, ಸಾಹೇಬ್ರೆ ನಾನು ರಾಗಿನ ನೋಡಿಲ್ಲ, ನಾ ಹೆಂಗ್ ಪ್ರೊಕ್ಯೂರ್ಮೆಂಟ್ ಮಾಡ್ಲಿ ಅಂತ. ಹೇಳುವ ಉದ್ದೇಶ ಇಷ್ಟ, ರಾಗಿ ನಿಮ್ಮಂತ ರೈತ ಬೆಳೀತಾ ಇರೋದ್ರಿಂದ ಇವತ್ತು ನಾವು ಎಲ್ಲಾ ಕಡೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಹೋಗ್ರಿ, ಎಲ್ಲರೂ ಕಬ್ಬು ಬೆಳೀತಾ ಇದ್ದಾರೆ. ಬಿಜಾಪುರ ಬೆಳೆಸುವ ನಾಡು, ಬಿಜಾಪುರದಲ್ಲಿ ಇವತ್ತೆಲ್ಲ ತೊಗರಿ ಬೆಳೀತಾ ಇದ್ದಾರೆ. ನಮ್ಮ ಮೂಲ ಬೆಳೆಗಳನ್ನ ನಾವು ಕಳ್ಕೊತಾ ಇದ್ದೀವಿ, ಮರೆ ಆಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇನ್ನೊಂದು ರಾಗಿ ಭಕ್ತ ಶ್ರೇಷ್ಠ ಕನಕದಾಸರು ಒಂದು ಕೃತಿಯನ್ನು ರಚಿಸ್ತಾರೆ, ರಾಮಧಾನ್ಯ ಚರಿತ ಅಂತ. ರಾಗಿಯ ಮೇಲೆ ರಚಿಸಲ್ಪಟ್ಟಿರುವಂತಹ ಈ ಮೇಲು ಮತ್ತು ಕೀಳು ಆ ಸಾಹಿತ್ಯಾತ್ಮಕ ಬೇರೆಯಲ್ಲಿ ಒಂದು ಧಾನ್ಯದ ಮೇಲೆ ಏನಾದರೂ ಕೃತಿರಚನೆ ಆಗಿದ್ರು ಅದು ಏಕೈಕ ಕೃತಿ ರಾಮಧಾನ್ಯ ಚರಿತ. ರಾಮ ಮೆಚ್ಚಿದಂತ ರಾಗಿ. ಬಹುಶಃ ನೀವು ಇತಿಹಾಸದಲ್ಲಿ ಪ್ರತಿ ರೈತರಿಂದ 53 ಕ್ವಿಂಟಲ್ ಖರೀದಿ ಮಾಡಿಕೊಳ್ಳಲಿಕ್ಕೆ ಮಿತಿಯನ್ನು ನಿಗದಿಪಡಿಸಿರೋದು ಪ್ರಥಮ ಬಾರಿ ಅಂತ ನನ್ನ ಭಾವನೆ. ಯಾಕಂತಂದ್ರೆ 50 ಕ್ವಿಂಟಲ್ ಕೊಟ್ಟಂತ ರಾಗಿ ಕೊಟ್ಟಂತ ರೈತರಿಗೆ ಸುಮಾರು 2 ಲಕ್ಷ ರೂಪಾಯಿ ಅವರ ಖಾತೆಗೆ ನೇರವಾಗಿ ವರ್ಗಾವಣೆ ಆಗ್ತದೆ. ಅಲ್ಲಿ ಯಾವುದೇ ಬೆಳೆಯಲ್ಲಿ ಕೂಡ ಯಾವ್ದು ಮಾವು ಬೆಳೆದಿರ್ಬೋದು, ತೆಂಗು ಬೆಳೆದಿರ್ಬೋದು, ಆ ರೈತರಿಗೆ ಇಷ್ಟು ದುಡ್ಡು ಒಂದೇ ಸರಿ ಅವರ ಖಾತೆಗೆ ವರ್ಗಾವಣೆ ಆಗ್ತದೆ ಅಂತಂದ್ರೆ ಅದು ಶ್ರೇಯಸ್ಸು ಸಾಯಬರ ಸರ್ಕಾರ ಅಂತೇಳಿ ಅಂತ ನಾನು ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ನಾವು ಈ ಸರಿ ಜೋಳವನ್ನು ಕೂಡ ಬಿಳಿ ಜೋಳವನ್ನು ಬೆಳೆಯುವಂತಹ ನಮ್ಮ ಬಳ್ಳಾರಿ, ರಾಯಚೂರು ಮತ್ತೆ ವಿಜಯನಗರ ಜಿಲ್ಲೆಯ ರೈತರಿಗೆ ಈ ಸರಿ ಕಳೆದ ಬಾರಿ ಅಥವಾ ಅದಕ್ಕಿಂತ ಹಿಂದಿನ ಬಾರಿ ಸಾಕಷ್ಟು ವ್ಯತ್ಯಾಸಗಳಾಗಿತ್ತು. ಈ ಸಲ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಈ ಸಲ ಒಟ್ಟಿಗೆ ಸುಮಾರು 3 ಲಕ್ಷ ಮೆಟ್ರಿಕ್ ಟನ್ ಬಿಳಿ ಜೋಳವನ್ನ ಒಟ್ಟಿಗೆ ಖರೀದಿ ಮಾಡ್ತಾ ಇದ್ದೀವಿ. ಅದು ಕೂಡ ಸಾಹೇಬರು ಅದರ ಉಸ್ತುವಾರಿಯನ್ನ మన ಸಚಿವರ ಜೊತೆ ಮತ್ತು ಕಾರ್ಯದರ್ಶಿಗಳ ಜೊತೆಗೆ ಎಲ್ಲ ಪ್ರಸ್ತಾಪ ಮಾಡಿ ಯಶಸ್ವಿಯಾಗಿ ಕಾರ್ಯವನ್ನ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕೂ ಸಹ ನಾನು ಸಾಹೇಬರಿಗೆ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಗಮದ ಚಟುವಟಿಕೆಗಳನ್ನ ಸಾಕಷ್ಟು ವಿಸ್ತಾರ ಮಾಡಿ ನಿಗಮದ ಕಾರ್ಯಚಟುವಟಿಕೆಗಳನ್ನ ನಿಗಮದ ಒಂದು ತಾವು ಹೇಳಿಕ್ಕೆ ಬಯಸ್ತೇನೆ. ರೈತರು ಇದ್ದೀರಿ ತಾವೆಲ್ಲ, ನಮ್ಮ ಸಿಬ್ಬಂದಿ ಕೊರತೆಯಿಂದ ನಮ್ಮ ನಿಗಮ ನರಳುತ್ತಾ ಇತ್ತು. ಸಾಹೇಬರು ತಮ್ಮ ಯಾವುದೇ ಕೆಲಸಕ್ಕೆ, ಕ್ಷೇತ್ರ ಕೆಲಸಕ್ಕೆ ಹೋದಾಗೆಲ್ಲ ಕೂಡ ನಮ್ಮ ನಿಗಮದ ಹಿತದೃಷ್ಟಿಯಿಂದ 376 ಜನ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ
ಆ 376 ಕುಟುಂಬದ ಒಂದು ಮನೆಗಳಲ್ಲಿ ದೀಪವನ್ನು ಇಡ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಅದು ಅತಿವಶ್ಯಕ ಅಲ್ಲ. ಇದು 376 ಕುಟುಂಬಗಳು ಕೂಡ ಸಾಹೇಬರನ್ನ ಜೂನ್ ಪರ್ಯಂತ ಮತ್ತು ಅವ್ರ ಸಂಬಂಧಿಕರು ನೆಂಟರಿಸ್ಟರು ನಿಲ್ಲಿಸಬೇಕಾದಂತ ಒಂದು ಕಾರ್ಯವನ್ನು ಸಾಹೇಬ್ ಮಾಡಿದ್ದಾರೆ. ಯಾಕೆಂತಂದ್ರೆ ಆ ಕಾರ್ಯ ಸುಮಾರು 3 ವರ್ಷದಿಂದ ಬಾಕಿ ಆಗಿತ್ತು. ಸಾಹೇಬರು ಆರ್ಥಿಕ ಸಚಿವರ ಹತ್ರ ಅದೇ ನನ್ನ ಮುಖ್ಯಮಂತ್ರಿ ಹತ್ರ ಆರ್ಥಿಕ ಇಲಾಖೆ ಹತ್ರ ಪದೇ ಭೇಟಿ ಮಾಡಿ ಅವರು ಒಂದು 376 ಕುಟುಂಬಗಳಿಗೆ ಉದ್ಯೋಗ ಕೊಡುತ್ತದೆ ಸಮಯ ಸಣ್ಣ ವಿಷಯ ಅಲ್ಲ. ಆ ವಿಷಯವನ್ನ ಸಾಹೇಬರು ಸಾಧ್ಯಗೊಳಿಸಿದ್ದಾರೆ. ಒಂದು ಬೆಳೆಯನ್ನು ತರ್ತಕ್ಕಂಥದ್ದು, ಬೆಳೆಯ ಉತ್ಪನ್ನವನ್ನು ಖರೀದಿ ಮಾಡ್ತಕ್ಕಂಥದ್ದು, ಅದನ್ನ ಸಂಸ್ಕರಣೆ ಮಾಡ್ತಕ್ಕಂಥದ್ದು, ತದನಂತರ ಸಂಸ್ಕರಿತ ಆಹಾರವನ್ನು ಗುಣಮಟ್ಟದ ಸತ್ವಭರಿತ ಆಹಾರವನ್ನ ಇವತ್ತು ಸಾರ್ವಜನಿಕರಿಗೆ ಕೊಡ ಮಾಡಿರ್ತಕ್ಕಂಥ ಪ್ರಯತ್ನ ಇಡೀ ಭಾರತದಲ್ಲೇನೆ ಇದು ಪ್ರಪ್ರಥಮವಾಗಿರ್ತಕ್ಕಂಥದ್ದು. ಇದಕ್ಕೆ ಮತ್ತೊಮ್ಮೆ ತಾವು ಗಟ್ಟಿ ಚಪ್ಪಾಳೆಯನ್ನು ಸನ್ಮಾನ್ಯ ಶಾಸಕರಿಗೆ ಸಲ್ಲಿಸಬೇಕು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇದರ ಒಟ್ಟಿಗೆ ರಾಗಿಯೂ ಸಹ, ರಾಗಿ ನಮ್ಮ ಧಾನ್ಯ ಅದು. ನಾವು ಹಿಂದೆ ನಾವು ವಿಶೇಷವಾಗಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ರಾಗಿಯನ್ನ, ಉತ್ತರ ಕರ್ನಾಟಕದಲ್ಲಿ ಬಿಳಿ ಜೋಳವನ್ನು, ಅಲ್ಲಿ ರೊಟ್ಟಿ ಮಾಡಿದ್ರೆ ನಾವು ಇಲ್ಲಿ ಮುದ್ದೆ ಮಾಡ್ತೀವಿ. ಇಲ್ಲಿ ಮುದ್ದೆ ಇದ್ರೆ ಅಲ್ಲಿ ರೊಟ್ಟಿ. ಇವು ಎರಡನ್ನೂ ಸಹ ಕಾಣೆಯಾಗುವ ರೀತಿಯಲ್ಲಿ ನಮ್ಮ ಆಹಾರ ಪದ್ಧತಿಗಳು, ನಮ್ಮ ಬೆಳೆ ಪದ್ಧತಿಗಳು, ತನ್ಮೂಲಕ ಆಹಾರ ಪದ್ಧತಿಗಳು ಇವು ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಇದಕ್ಕೂ ಸಹ ಉತ್ತಮವಾಗಿರ್ತಕ್ಕಂಥ ಬೆಂಬಲ ಬೆಲೆ ರಾಗಿಗೂ ಸಹ ಕೊಟ್ಟು 4,886 ರೂಪಾಯಿಯನ್ನು ಕೊಡುವುದರ ಮೂಲಕ ಇವತ್ತು ವಿಶೇಷವಾಗಿ ರಾಗಿಯ ಕ್ಷೇತ್ರ ನಮ್ಮ ರಾಜ್ಯದಲ್ಲಿಯೂ ಸಹ ಜಾಸ್ತಿ ಆಗುವ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಇವತ್ತು ಸಾಧಾರಣವಾಗಿ 22ರಿಂದ 25,000 ಹೆಕ್ಟೇರ್ ಹೊಸದುರ್ಗ ತಾಲೂಕಿನಲ್ಲಿ ರಾಗಿ ಬರ್ತಾ ಇದ್ರೆ ಇವತ್ತು 37,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬರ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 65,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೀತಾ ಇರ್ತಕ್ಕಂಥದ್ದನ್ನು ಮಾಡಿದೆ. ಇದು ಸರ್ಕಾರದ ದಿಟ್ಟ ನಿಲುವು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ ಸರ್ಕಾರ ಸಾರ್ವಜನಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಆಹಾರ ಪದ್ಧತಿಗಳ ಬಗ್ಗೆ ಇರ್ತಕ್ಕಂಥ ಗೌರವ, ನಮ್ಮ ಜನರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇದನ್ನು ಸಹ ತೋರಿಸ್ತಾ ಇದೆ. ಯಾಕಂದ್ರೆ ಸುಮಾರು 8-10 ವರ್ಷಗಳಿಂದಲೂ ಸಹ ಬಹಳಷ್ಟು ಪ್ರಯತ್ನಗಳಾಗಿದ್ವು, ಆದ್ರೆ ಇಂಥ ಗಟ್ಟಿ ನಿರ್ಧಾರ ಆಗಿರ್ಲಿಲ್ಲ. ಇದನ್ನ ಯಾವಾಗ ರೇಟ್ ಜಾಸ್ತಿ ಮಾಡಿದ ಕೂಡಲೇ ಇದು ಜಾಸ್ತಿ ಬಂತು. ಅಷ್ಟೇ ಅಲ್ಲ, ಇವತ್ತು ರಾಗಿ ಅಂತಕ್ಕಂಥದ್ದು ಸುಮಾರು ಇವತ್ತು ಅಂತಾರಾಷ್ಟ್ರೀಯ ಧಾನ್ಯವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ನಾವು ರಾಗಿ ಅಂದ ಕೂಡಲೇ ಕೇವಲ ಮುದ್ದೆ ಅಷ್ಟೇ ಅಂತಾನೆ ಮಾಡ್ತಾ ಇದ್ವಿ. ಇವತ್ತು 106 ಖಾದ್ಯಗಳನ್ನ ರಾಗಿಯನ್ನು ಸಹ ಮಾಡ್ತಾ ಇರ್ತಕ್ಕಂಥದ್ದು. 3ನೇ ವರ್ಷದ ಹಿಂದೆ ಇಲ್ಲಿ ಅಧಿಕಾರಿಗಳು ಬಂದಾಗ ಸರ್ವೆ ಮಾಡಿದ್ರು, ರಾಗಿ ಕೇಂದ್ರ ಓಪನ್ ಮಾಡಬೇಕು, ಕೊಬ್ಬರಿ ಕೇಂದ್ರ ಓಪನ್ ಮಾಡಬೇಕು ಅಂತ. ಅವಾಗ ಇಲ್ಲಿ ಗೋಲ್ಡನ್ ವ್ಯವಸ್ಥೆ ಇಲ್ಲದ ಕಾರಣ ಈಗ 2ನೇ ವರ್ಷದಿಂದ ಸ್ಟಾರ್ಟ್ ಆಗದ ಕಾರಣ ಈ ಗೋಲ್ಡನ್ ಅನ್ನು ಹೆಚ್ಚಿನದಾಗಿ ಹೋರಾಟ ಮಾಡಿ ಇವತ್ತು ನೋಡ್ತಾ ಇದ್ದೀರಾ. ಈ ಮಾರ್ಕೆಟ್ ಅಲ್ಲಿ ಏನಿತ್ತು ನಿಮಗೆ ಗೊತ್ತಿದ್ದಂಗೆ ಏನಿತ್ತು ನೋಡ್ತಾ ಇದ್ದೀರಾ. ಮೊನ್ನೆ ತಾವೇ ಕೋಟ್ಯಾನು ಕೋಟಿ ರೂಪಾಯಿ 2 ಏರ್ ಹೌಸ್ ಇಲ್ಲಿ ಹರಾಜು ಕಟ್ಟೆ ರೋಡ್ ನಾವು ಓಡಾಡಬೇಕಾದ್ರೆ ಗಾಡಿಗಳು ಲೋಡ್ ಮಾಡಿಸಿದ್ರೆ ನೀವು ಓಡಾಡೋದು ಅಂತದನ್ನೆಲ್ಲ ಇವತ್ತು ಸರ್ಮಾಡಿ ಉಪಮಾರುಕಟ್ಟೆ ಅನ್ನೋದನ್ನ ಒಂದು ತೋರಿಸ್ಕೊಟ್ಟಿದೆ ಅಂದ್ರೆ ನಮ್ಮ ನಾಯಕರು ಗೋವಿಂದಪ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವತ್ತು ಕೆಲಸ ಮಾಡಿರೋದನ್ನ ಮುಂದಿಟ್ಟು ತೋರಿಸಿದಾರೆ ಅವರು. ನಾವು ಸುಮ್ಮನೆ ಬಾಟಿನಲ್ಲಿ ಹೋಗೋದ್ರಿಂದ ಪ್ರಯೋಜನ ಇಲ್ಲ. ನಮ್ಮ ಮಾರ್ಕೆಟ್ಗೆ ಆಗಿರೋದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಒಂದು ಗೋವಿಂದಪ್ಪ ಮನವಿ ಮಾಡ್ತೀನಿ. ಸರ್ 10 kg ಕೊಬ್ಬರಿ 10 kg ರಗೆ ತಗೊಂಡು ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿ ಬರೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ರೈತ ಬಂದವರಲ್ಲಿ. ನಾನು ಕಣ್ಣಾರೆ ನೋಡಿದ್ದೀನಿ, ತುಂಬಾ ಜನ ಆಟೋದಲ್ಲಿ ಕೇಳಿದ್ರೆ 100 ರೂಪಾಯಿ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೊತ್ತುಕೊಂಡು ಇಲ್ಲಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಗೋವಿಂದಪ್ಪರಲ್ಲಿ ಮನವಿ ಮಾಡ್ತೀನಿ, ಮಾರ್ಕೆಟ್ ಮುಂಭಾಗ ಒಂದು ತಂಗುದಾಣ ಮಾಡ್ಕೊಡಿ. ತಂಗುದಾಣ ಮಾಡಿದ್ರೆ ಬಸ್ ನಿಲ್ಲಿಸ್ತಾರೆ, ನೀವು ಬಸ್ ನಿಲ್ಲಿಸೋ ವ್ಯವಸ್ಥೆ ಮಾಡ್ಕೊಡಿ. ಅದನ್ನ ಮಾಡ್ಕೊಂಡ್ರೆ ತುಂಬಾ ಜನಕ್ಕೆ, ತುಂಬಾ ರೈತ ಬಾಂಧವರ ಅಕ್ಕ ತಂಗಿಯರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಮಾರುಕಟ್ಟೆಗೆ ಪ್ರಪ್ರಥಮವಾಗಿ ನಮಗೆ ವರ್ತಕರಿಗೆ ತುಂಬಾ ಅನುಕೂಲ ಆಗಿರುತ್ತೆ ಬಿ ಟಿ ಗೋವಿಂದಪ್ಪ ಕಡೆಯಿಂದ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದ್ರೆ, ಅವರು ಪ್ರಪ್ರಥಮವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಎಸ್ ಎಂ ಕೃಷ್ಣ ಅವರ ಸಿಎಂ ಅವಧಿಯಲ್ಲಿ ನಾವು ಇಲ್ಲಿ ಸೈಟ್ ಕೇಳಿದ್ವಿ. ಸರ್ ನಮ್ಗೆ ಸೈಟ್ ತೊಂದರೆ ಆಗಿದೆ, ಇಲ್ಲಿ ಮಳಿಗೆ ಇಲ್ಲ, ನಮ್ಗೆ ಸೈಟ್ ವ್ಯವಸ್ಥೆ ಮಾಡಿ ಅಂತ ಕೇಳಿದ್ವಿ. ಅವತ್ತಿನ ಟೈಮಲ್ಲಿ ಅವರ ವೆಹಿಕಲ್ ಅಲ್ಲಿ ನಮ್ಮನ್ನ 10 ರೂಪಾಯಿ ಖರ್ಚು ಮಾಡಿಸ್ತಾರೆ, ವರ್ತಕರು ನಾವು ಖರ್ಚು ಮಾಡಿದ್ರೆ ನಡೆಯಿದ್ವಿ ಅಂತ ಅವರ ವೆಹಿಕಲ್ ಅಲ್ಲೇ ಕರ್ಕೊಂಡೋಗಿ ನಮಗೆ ಕೃಷಿ ಇಲಾಖೆಯಲ್ಲಿದೆ, ವಿಧಾನಸಭೆ ಯಾವ ಆಫೀಸ್ ಎಲ್ಲಿದೆ ಅನ್ನೋದು ಗೊತ್ತಿರಲಿಲ್ಲ. ಬಹುಶಃ ನಮ್ಮ ನಾಯಕರು ಜಗ್ಗಲ ಸರ್ ಮಧ್ಯೆ ಬಂದಿರೋದನ್ನ ನಾವು ಬಂದಿದ್ವಿ. ಕರ್ಕೊಂಡೋಗಿ ಅವತ್ತು ಬರೀ 26 ರೂಪಾಯಿ ಅಡಿಗೆ
ಇವತ್ತು 300 ಮಾಡಿ ಫಿಕ್ಸ್ ಆಗಿದೆ. 26 ರೂಪಾಯಿ ಅಡಿಗೆ ಫಿಕ್ಸ್ ಮಾಡಿ ನಮಗೆ ಗೋಡನ್ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಟ್ಟ ನಾಯಕರಂದ್ರೆ ಗೋವಿಂದ ನಾಯಕಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಿಯಲ್ ಒನ್ ನ್ಯೂಸ್. ಇದು ಸತ್ಯ ದರ್ಶನದ ಸುದ್ದಿವಾಹಿನಿ. ಹೆಚ್ಚಿನ ಸುದ್ದಿಗಳಿಗಾಗಿ ರಿಯಲ್ ಒನ್ ನ್ಯೂಸ್ ಸತ್ಯ ದರ್ಶನ ಸುದ್ದಿವಾಹಿನಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.